ಮಾನ್ವಿಯಲ್ಲಿ ಮಳೆಯ ಕೊರತೆಯಿಂದ ಕಂಗಾಲಾಗಿರೋ ರೈತರ ಪರವಾಗಿ ಜೆಡಿಎಸ್ ಪಕ್ಷ ಹೊಸದೊಂದು ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ. ಜುಲೈ 17ರಂದು ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯ್ಕ ಅವರ ನೇತೃತ್ವದಲ್ಲಿ ವರುಣ ದೇವನನ್ನ ಒಲಿಸಿಕೊಳ್ಳಲು ಪಟ್ಟಣದ ಮಾರಿಕಾಂಬಾ ದೇವಸ್ಥಾನದಿಂದ ನೀರಮಾನ್ವಿಯವರೆಗೂ ಭಕ್ತಿಯ ಪಾದಯಾತ್ರೆ ನಡೆಯಲಿದೆ. ಬೆಳೆ ಒಣಗಿ ರೈತರು ಸಂಕಷ್ಟದಲ್ಲಿರೋ ಹಿನ್ನೆಲೆ ಪಟ್ಟಣದ ಪ್ರಮುಖ ವೃತ್ತಗಳ ಮೂಲಕ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಈ ಪಾದಯಾತ್ರೆಯಲ್ಲಿ ರೈತರು ಹಾಗೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮಾಜಿ ಶಾಸಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಳೆಗಾಗಿ ಪ್ರಾರ್ಥಿಸಿ ನಡೆಯುತ್ತಿರುವ ಈ ಪ್ರಯತ್ನಕ್ಕೆ ಫಲ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ವತಿಯಿಂದ ಮಳೆಗಾಗಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ದಿನಾಂಕ 17/7/2026 ಶುಕ್ರವಾರದಂದು ಮಾನ್ವಿ ಪಟ್ಟಣದ ಕೋನಾಪುರಪೇಟೆಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಪಾದಯಾತ್ರೆ ಪ್ರಾರಂಭವಾಗಲಿದ್ದು, ಅಂದು ನಮ್ಮ ಈ ಭಾಗದ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ತಕ್ಕಂಥ ಕೆಲಸ ನಮ್ಮ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು, ಸಾರ್ವಜನಿಕರೊಂದಿಗೆ ಇವತ್ತು ಮಾಡತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನು ಸಂದರ್ಭ. ಇವತ್ತ ಮಳೆಗಾಗಿ ಪಾದಯಾತ್ರೆ ಎಂಬ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತ ರೈತರು ಸುಮಾರು 1.5 ತಿಂಗಳ ಹಿಂದನೇ ಹತ್ತಿ ಇರ್ಬೋದು, ಆಮೇಲೆ ಸೂರ್ಯಪಾನ, ಇವತ್ತ ನೆಲ್ಲನ್ನ ಸಹ ಬಿತ್ತತಕ್ಕಂಥ ಕೆಲಸ ಆಗಿದೆ. ಅದ್ರ ಜೊತೆಗೆ ಇವತ್ತ ಏನಪ್ಪಾ ಅಂದ್ರೆ, ಇವತ್ತು ಮಳೆ ಇರೋ ಸಲುವಾಗಿ ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇದ್ದಾವೆ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ರೈತರು ನೆರವಿಗೆ ಆ ಭಗವಂತ, ಆ ತಾಯಿನ ನಾವು ಪ್ರಾರ್ಥನೆ ಮಾಡೋದ್ರ ಮೂಲಕ, ಪಾದಯಾತ್ರೆ ಮಾಡೋದ್ರ ಮೂಲಕ ಆ ತಾಯಿಯನ್ನ ಪ್ರಾರ್ಥಿಸಿ ಇವತ್ತು ಮಳೆ ಬರ್ಲಿ, ನಮ್ಮ ರೈತರು ಬೆಳೆಗಳು, ಉತ್ತಮವಾದ ಬೆಳೆಗಳು ಬರ್ಲಿ, ರೈತರು ಚೆನ್ನಾಗಿರ್ಲಿ, ಜೀವನ ಮಾಡ್ಲಿ ಎಂಬ ಉದ್ದೇಶದಿಂದ ಇವತ್ತು ಪಾದಯಾತ್ರೆ ನಂಬ್ಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅಲ್ಲ ಸರ್, ಏನಂತಂದ್ರೆ ಜೆಡಿಎಸ್ ಪಕ್ಷದಲ್ಲಿ ಕೂಡ ಏನಾದ್ರು ಸಮೀಕ್ಷೆ ಮಾಡೋ ಸಾಧ್ಯತೆ ಇದೆ ಸರ್ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ? ಮಾಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ನಿಖಿಲ್ ಕುಮಾರ್, ಸನ್ಮಾನ್ಯ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಗುಲ್ಬರ್ಗಕ್ಕೆ ಬಂದು ಸಾಯಂಕಾಲ ಗುಲ್ಬರ್ಗ್ ಬರ್ತಾರೆ. ಅಲ್ಲಿಂದ ಬಿಜಾಪುರಕ್ಕೆ ಹೋಗಿ ನಾಳೆ ಬೆಳಗ್ಗೆ ಬಿಜಾಪುರದಿಂದ ಇಂಡಿಗೆ ಹೋಗಿ, ಇಂಡಿಯಲ್ಲಿ ಇವತ್ತ ಬರಗಾಲದ ಅಧ್ಯಯನವನ್ನ ಮಾಡ್ತಕ್ಕಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು, ಸಚಿವರು, ಶಾಸಕರು, ಮಾಜಿ ಶಾಸಕರ ಜೊತೆಗೆ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಇವತ್ತ ಬರಗಾಲ ಅಧ್ಯಯನ ಮಾಡ್ತಕ್ಕಂಥ ಕೆಲಸ ಇವತ್ತ ಮಾಡ್ತಾ ಇದ್ದಾರೆ. ನಾಳೆ ಮತ್ತು ನಾಳಿದ್ದು 2 ದಿನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರಕ್ಕೆ ಬರ್ತಕ್ಕಂಥ ಕೆಲಸ ಆಗ್ತದೆ ಎಂಬ ಮಾತುಗಳನ್ನು